ಕಣಚೂರು ಆಯುರ್ವೇದ ವೈದ್ಯಕೀಯ ಕಾಲೇಜು ಆಸ್ಪತ್ರೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು 2 ದಶಕಗಳಿಂದ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಂಸ್ಥೆ ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ ಇದೀಗ ನಾಟಿಕಲ್ನಲ್ಲಿ 100 ಹಾಸಿಗೆಗಳ ಕಣಚೂರು ಆಯುರ್ವೇದ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯನ್ನು ಸ್ಥಾಪಿಸಿದೆ. ಆಧುನಿಕ ಸ್ಪರ್ಶದೊಂದಿಗೆ ಸಾಂಪ್ರದಾಯಿಕ ಜ್ಞಾನವನ್ನ ಬಳಸಿ ಸಮಾಜದ ಸಮಗ್ರ ಆರೋಗ್ಯ ರಕ್ಷಣೆ ನಮ್ಮ ಗುರಿ. ಇಲ್ಲಿ ಪಂಚಕರ್ಮ, ಶಲ್ಯತಂತ್ರ, ಕಾಯಚಿಕಿತ್ಸೆ, ಶಾಲಕ್ಯ ತಂತ್ರ, ಪ್ರಸೂತಿ ಹಾಗೂ ಸ್ತ್ರೀರೋಗ ವಿಭಾಗ, ಕೌಮಾರ್ಯ ಭೃತ್ಯ, ಯೋಗ, ಧ್ಯಾನ, ಫಿಸಿಯೋಥೆರಪಿ ಮುಂತಾದ ವಿಭಾಗಗಳಲ್ಲಿ ಚಿಕಿತ್ಸೆಗಳು ಲಭ್ಯ. ದೇಹ ಮತ್ತು ಮನಸ್ಸಿನ ಉತ್ತಮ ಆರೋಗ್ಯಕ್ಕಾಗಿ ನಿಮ್ಮ ಆಯ್ಕೆ ಕಣಚೂರು ಆಯುರ್ವೇದ ವೈದ್ಯಕೀಯ ಕಾಲೇಜ್ ಆಸ್ಪತ್ರೆ ನಾಟೆಕಲ್. ದೂರವಾಣಿ ಸಂಖ್ಯೆ 22033331 ಹಾಗೂ 22033332. ಎಸ್ಟಿಡಿ ಕೋಡ್ 0824. ಕಣಾಯು ಚಿರಾಯು ಪ್ರಾಯೋಜಿತ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ಶಸ್ತ್ರಚಿಕಿತ್ಸೆ ಈ ವಿಷಯದ ಕುರಿತು ಡಾಕ್ಟರ್ ಆತಿರಾ ಹಾಗೂ ಡಾಕ್ಟರ್ ಸುರೇಶ್ ನೆಗಳಗುಳಿ ಅವರೊಂದಿಗೆ ಲತೇಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ. ಕೇಳುಗರೆ, ಕಣಾಯು ಚಿರಾಯು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆಯ ಕುರಿತು ಏನ್ ಹೇಳ್ತಾರೆ ಮತ್ತು ಯಾವ ರೀತಿಯಾಗಿ ಈ ಒಂದು ಶಸ್ತ್ರಚಿಕಿತ್ಸೆಯನ್ನು ನಡೆಸಲಾಗುತ್ತೆ ಅನ್ನೋದರ ಬಗ್ಗೆ ವಿವರವಾದ ಮಾಹಿತಿಯನ್ನ ಪಡೆಯಲಿಕ್ಕಿದ್ದೇವೆ. ನಮ್ಮ ಜೊತೆಗೆ ಇವತ್ತು ಇದ್ದಾರೆ ಕಣಚೂರು ಆಯುರ್ವೇದ ಮೆಡಿಕಲ್ ಕಾಲೇಜಿನ ಸಹ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಆತಿರಾ ಎಸ್ ರವಿ ಹಾಗೂ ಇಲ್ಲಿನ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಸುರೇಶ್ ನೆಗಳಗುಳಿ ಇವರು. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ. ಈಗ ಆತಿರಾ ಅವರೇ, ಮೊದಲನೇದಾಗಿ ಈ ಆಯುರ್ವೇದ ಅಂತ ಹೇಳಿದ ತಕ್ಷಣ ಸಾಮಾನ್ಯವಾಗಿ ಜನರಲ್ಲಿ ಬರುವಂತಹದ್ದು ಪಥ್ಯ, ಆಮೇಲೆ ಪಂಚಕರ್ಮ, ಈ ರೀತಿಯಾದಂತಹ ಚಿಕಿತ್ಸೆಗಳು. ಈ ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆ ಬಗ್ಗೆ ಏನಾದರೂ ಉಲ್ಲೇಖ ಇದೆಯಾ? ಮತ್ತೆ ಯಾವ ರೀತಿಯಾದಂತಹ ಪ್ರಕ್ರಿಯೆ ಇದಾಗಿರುತ್ತೆ? ಆಯುರ್ವೇದದಲ್ಲಿ 8 ಬ್ರಾಂಚಸ್ ಉಂಟು. ಅದರಲ್ಲಿ ಶಲ್ಯತಂತ್ರ ಅಂತ ಬ್ರಾಂಚು, ಅದನ್ನು ಶಸ್ತ್ರಚಿಕಿತ್ಸೆ ಬಗ್ಗೆ ಡೀಟೇಲ್ ಆಗಿ ತುಂಬಾ ವಿವರವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಆಚಾರ್ಯ ಸುಶ್ರುತ ಅವರು ಫಾದರ್ ಆಫ್ ಸರ್ಜರಿ ಆಗಿ ಮಾಡರ್ನ್ ಸರ್ಜನ್ಸ್ ಮತ್ತೆ ನಾವು ಎಲ್ಲರೂ ಆಚಾರ್ಯ ಸುಶ್ರುತ ಅವರನ್ನು ಫಾದರ್ ಆಫ್ ಸರ್ಜರಿ ಆಗಿ ರೆಸ್ಪೆಕ್ಟ್ ಮಾಡ್ತಾ ಇರೋದು. ಆಯುರ್ವೇದದಲ್ಲಿ ಶಸ್ತ್ರಕರ್ಮ ಏತದ್ಯ ಅಂಗಂ ಪ್ರಥಮಂ ಅಂತ ಹೇಳಿದ್ದಾರೆ. ಆಯುರ್ವೇದದಲ್ಲಿ 8 ಶಾಖೆಗಳನ್ನು ಹೇಳಿ, ಆ ಶಾಖೆಗಳನ್ನು ಹೇಳುವಾಗ ಪ್ರಥಮತಃ ಹೇಳಿದ್ದೇ ಶಲ್ಯತಂತ್ರವನ್ನು. ಶಲ್ಯತಂತ್ರ ಆದ ಮೇಲೆ ಕಾಯ, ಬಾಲ, ಗ್ರಹ, ಊರ್ಧ್ವಾಂಗ, ದಂಷ್ಟ್ರ, ವೃಷಾನ್ ಅಂತ ಹೇಳಿದ್ದಾರೆ. ಅಂದ್ರೆ ಫಿಸಿಷಿಯನ್ಸ್ ಸೆಕ್ಷನ್, ಪೆಡಿಯಾಟ್ರಿಕ್ ಸೆಕ್ಷನ್, ಗೈನಕೊಲಾಜಿಕಲ್ ಸೆಕ್ಷನ್, ENT ಸೆಕ್ಷನ್, ಮತ್ತೆ ಟಾಕ್ಸಿಕಾಲಜಿ ಸೆಕ್ಷನ್ ಮತ್ತು ಜೆರಿಯಾಟ್ರಿಕ್ ಸೆಕ್ಷನ್, ಹೀಗೆ ಹೋಗ್ತದೆ. ಹಾಗೆ ಹೇಳುವಾಗ ಏತದ್ಯ ಅಂಗಂ ಪ್ರಥಮಂ ಅಂತ ಹೇಳಿದ್ ಯಾಕೆಂದ್ರೆ ಯಾವುದೇ ಒಂದು ಕಾಯಿಲೆ ಅನ್ನುವಂಥದ್ದು ಒಬ್ಬ ಮಾನವನ ಶರೀರದಲ್ಲಿ ಫಾರಿನ್ ಬಾಡಿ ಇರುವ ಕಾರಣ. ಫಾರಿನ್ ಬಾಡಿ ಅಂದ್ರೇನು? ವಿದೇಶಿ ವಸ್ತು ಅಂತ ಹೇಳಿ, ನಮ್ಮ ಶರೀರಕ್ಕೆ ಬೇಡವಾದ ವಸ್ತು. ಯಾವುದೇ ಒಂದು ವಸ್ತು ನಮ್ಮ ಶರೀರದೊಳಗೆ ಇದ್ದರೆ ಅದು ಬೇಡವಾದಂತ ವಸ್ತುವಾಗಿದ್ದರೆ ಅದು ಕಾಯಿಲೆಯನ್ನು ತರ್ತದೆ ಅಂತ ಹೇಳುವಂತಹದ್ದೇ ಮೂಲ ಸೂತ್ರ. ಅದರಿಂದಲೇ ದುಃಖ ಬರ್ತದೆ ಅಂದ್ರೆ. ಹಾಗಾದ್ರೆ ಶಲ್ಯ ಅಂದ್ರೆ ಬೇಡದ ವಸ್ತು. ನಮ್ಮ ಉದ್ದೇಶ ಏನು? ಬೇಡದ ವಸ್ತುವನ್ನು ಹೊರಗೆ ತೆಗಿಬೇಕು. ಆ ಬೇಡದ ವಸ್ತುವನ್ನು ಹೊರಗೆ ತೆಗೆಯುವುದನ್ನೇ ಫಾರಿನ್ ಬಾಡಿ ರಿಮೂವಲ್ ಅಂತ ಕರಿತೇವೆ. ಅದು ಯಾವುದೇ ರೂಪದಲ್ಲಿ ಇರಬಹುದು. ಅಂತದ್ರಲ್ಲಿ ನಮ್ಮ ಶರೀರದಲ್ಲಿ ಇರುವಂತಹ ಯಾವ ಬೇಡದ ವಸ್ತು ಅಂತ ನಾವು ಹೇಳಿದೆವಲ್ಲ, ಎಲ್ಲವೂ ಬೇಡದ ವಸ್ತುಗಳೇ. ಒಂದು ಜ್ವರ ಬಂದರೂ ಸಹ ಅದರಲ್ಲಿ ನಮ್ಮ ಕೆಲವು ಕಫ, ವಾತ, ಪಿತ್ತ ಇತ್ಯಾದಿಗಳು ಹೆಚ್ಚಾಗಿ ಬೇಡದ ವಸ್ತು ಆಗ್ತದೆ. ಇನ್ನೊಂದು ಕಾಯಿಲೆಯಲ್ಲೂ ಆಗ್ತದೆ, ಮತ್ತೊಂದು ಕಾಯಿಲೆಯಲ್ಲೂ ಆಗ್ತದೆ. ಹಾಗೆ ಪಂಚಕರ್ಮ ಇತ್ಯಾದಿಗಳಿಂದ ತೆಗೆಯಲು ಆಗದಂತಹ ಸಂದರ್ಭದಲ್ಲಿ, ಅಂದ್ರೆ ವಾಂತಿ ಬರಿಸಿ, ಬೇದಿ ಮಾಡಿಸಿ ಇತ್ಯಾದಿಗಳಿಂದ ಅಥವಾ ಅಭ್ಯಂಗ, ಎಣ್ಣೆ ಇತ್ಯಾದಿ ಮಾಡಿದ್ರೆ ತೆಗಿಲಿಕ್ಕೆ ಆಗುದಿಲ್ಲ ಅಂತ ಹೇಳುವಂತಹದ್ದು ಒಂದು ಕೇಂದ್ರೀಕೃತವಾದಂತಹ ಒಂದು ಅಂಶಗಳೆಲ್ಲ ಶಲ್ಯಗಳು. ಅದು ಫಾರಿನ್ ಬಾಡಿ, ಮುಳ್ಳು ಇದ್ದ ಹಾಗೆ ನಮ್ಮ ಶರೀರದೊಳಗಡೆ ಒಂದು ಗಡ್ಡೆ ಬೆಳೆದ್ರೆ ಅದು ಸಹ ಬೇಡದ ವಸ್ತು. ಹಾಗೆ ಏನೇ ಇರಬಹುದು, ಒಂದು ನಾರ್ಮಲ್ ಅಂತ ನಾವೇನ್ ಹೇಳ್ತೇವೆ, ರಚನಾತ್ಮಕವಾದ ರೀತಿಯಲ್ಲಿ ಇಲ್ಲದಂತಹ ಒಂದು
ಪ್ರಕ್ರಿಯೆಯು ಶರೀರದಲ್ಲಿ ಉಂಟಾದಾಗ ಅದನ್ನು ತೆಗೆಯುವುದಕ್ಕೆ ಈ ಶಲ್ಯತಂತ್ರ ಅಂತ ಹೇಳಿದ್ದಾರೆ. ಅದು ಆಗ ಉದಾಹರಣೆ ಮಾಡ್ತಾವ್ರು, ಎಲ್ಲವೂ ಶಲ್ಯಗಳೇ, ಬೇರೆ ಬೇರೆ ಶಲ್ಯಗಳಿಗೆ ಬೇರೆ ಬೇರೆ ವಿಧಾನಗಳಲ್ಲಿ ನಾವು ಪಂಚಕರ್ಮ ಇತ್ಯಾದಿಗಳನ್ನ ಮಾಡಿದ್ರೆ ನಮಗೆ ನಮ್ಮ ಸ್ವಾಭಾವಿಕವಾದ ಬಾಯಿ, ಗುದ ಇತ್ಯಾದಿಗಳನ್ನ ತೆಗೆಯಲು ಬಾರದಿದ್ದಾಗ ಒಂದು ಓಪನ್ ಅಥವಾ ದ್ವಾರವನ್ನು ನಿರ್ಮಿಸಿ ಹೊರಗೆ ತೆಗೀರಿ ಅಂದ್ರೆ ನಾವೀಗ ಸರ್ಜರಿ, ಒಂದು ಬ್ಲೇಡಿನಲ್ಲಿ ಒಂದು ಕತ್ತರಿಸುವುದು, ಮತ್ತೆ ಓಪನ್ ಮಾಡುವುದು, ತೆಗೆಯುವುದು, ಹಾಗೆ ಹೇಳಿದ್ದಾರೆ. ಹಾಗಾಗಿಯೇ ಇದಕ್ಕೆ ಪ್ರಥಮಾಂಗ ಅಂತ ಹೇಳಿದ್ದಾರೆ, ಉತ್ತಮಾಂಗ ಅಂತ ಹೇಳಿದ್ದಾರೆ. ಶಲ್ಯತಂತ್ರ ಅನ್ನುವಂತಹದ್ದು ಈ ರೀತಿ ನಮ್ಮ ಶರೀರದಲ್ಲಿ ಬೇಡವಾದ ವಸ್ತುವನ್ನು ಸಾಮಾನ್ಯ ವಿಧಾನದಿಂದ ತೆಗೆಯಲು ಆಗದಿದ್ದಾಗ ಶಸ್ತ್ರಗಳನ್ನು ಬಳಸಿ ಮಾಡುವಂತಹದ್ದು ಅಂತ ಹೇಳ್ಬೋದು. ಅದಕ್ಕೆ ಬೇಕಾದ ಹಲವಾರು ವಿಚಾರಗಳು, ಶಸ್ತ್ರಗಳ ಒಂದು ಪ್ರಕಾರಗಳು ಇತ್ಯಾದಿಗಳು ಈಗ ನಾವು ಅಲೋಪತಿಯಲ್ಲಿ ಯಾವುದು ಬಳಸ್ತೇವೆ ಅವೆಲ್ಲವನ್ನೂ ಹೇಳಿದ್ದಾರೆ. ನಮ್ಮ ಶಸ್ತ್ರಕ್ರಿಯೆಗೆ ಬೇಕಾದ ಬ್ಲೇಡ್ಗಳಿರ್ಬೋದು, ಹಿಡಿಯುವ ಬೇರೆ ಬೇರೆ ಫೋರ್ಸೆಪ್ಸ್ ಗಳಿರ್ಬೋದು, ಮೂಲವ್ಯಾಧಿ ನೋಡುವ ಪ್ರೊಕ್ಟೋಸ್ಕೋಪ್ ಇರ್ಬೋದು, ಇದೆಲ್ಲ ಆಯುರ್ವೇದದಲ್ಲಿ ಇದೆ. ವಿವರಣಾತ್ಮಕವಾಗಿ ಶ್ಲೋಕದಲ್ಲಿಯೇ ಇದೆ. ಹೇಗೆ ತಯಾರು ಮಾಡಬೇಕು ಅಂತಲೂ ಇದೆ. ಹಾಗೆ ಹೇಳ್ತಾ ಮತ್ತೆ ಸರ್ಜರಿಗಳು ಹೇಳ್ತಾರೆ. ಇದೀಗ ಅಲೋಪತಿಯ ಸರ್ಜರಿಗೆ ಹೋಲಿಸಿದ್ರೆ ಅದರ ಪ್ರಕ್ರಿಯೆಗಳು ಒಂದೇ ತರ ಇರುತ್ತೋ ಅಥವಾ ಏನಾದ್ರೂ ಭಿನ್ನತೆಗಳನ್ನು ಕಾಣಬಹುದು? ಎಲೋಪತಿಯ ಪ್ರಕಾರ ನಾವು ನೋಡಿದ್ರೆ ಭಿನ್ನತೆ ಅನ್ನುವಂಥದ್ದು ಶಸ್ತ್ರಕ್ರಿಯೆಯಲ್ಲಿ ಬರುವುದಿಲ್ಲ. ಯಾಕೆ ಗೊತ್ತಾ? ಶಸ್ತ್ರಕ್ರಿಯೆ ಅಂದ್ರೆ ಏನು? ಒಂದು ಕತ್ತರಿಸುವ ಕ್ರಿಯೆ, ಅದು ಯಾವುದೇ ಕ್ರಮದಲ್ಲಿ ಇರಬಹುದು. ಒಂದು ಕತ್ತರಿಸುವುದು, ಅಲ್ಲಿ ನಮಗೆ ಯಾವುದ ಬೇಡವಾದ ವಸ್ತು ಇತ್ತೋ ಅದನ್ನು ತೆಗೆಯುವುದು. ಆದ್ದರಿಂದಲೇ ಕರುಳನ್ನು ಸಹ ಕತ್ತರಿಸಿ ರಿಪೇರಿ ಮಾಡುವ ವಿಷಯವನ್ನು ಹಿಂದೆ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಅಂದ್ರೇನು, ಹೆಚ್ಚು ವ್ಯತ್ಯಾಸ ಇಲ್ಲ. ಆದ್ರೇನು, ಈಗ ಅಡ್ವಾನ್ಸ್ಮೆಂಟ್ ಆಗಿದೆ ಅಂತ ಹೇಳ್ಬೋದು. ತುಂಬಾ ಬಹಳಷ್ಟು ಹೊಸ ಹೊಸ ಆವಿಷ್ಕಾರಗಳು ಉಂಟಾಗಿವೆ. ಮೂಲತಃ ಯಾವುದೇ ವ್ಯತ್ಯಾಸಗಳಿಲ್ಲ. ಸುಶ್ರುತ ಹೇಳಿದ ಎಲ್ಲ, ಇವನ್ನ ಮೂಢಗರ್ಭದ ಬಗೆಗೆ ಸಹ ಹೇಳಿದ್ದಾರೆ. ಅಂದ್ರೆ ಸಿಸೇರಿಯನ್, ಡಿಯೋಡಿನಲ್ ಅಲ್ಸರಿನ ರಿಪೇರಿ ಮಾಡುವುದು ಹೇಳಿದ್ದಾರೆ, ಹರ್ನಿಯನ್ನು ತೆಗೆಯುವುದು ಹೇಳಿದ್ದಾರೆ, ಕಿಡ್ನಿಯಿಂದ ಕಲ್ಲನ್ನು ತೆಗೆಯುವುದನ್ನು ಹೇಳಿದ್ದಾರೆ. ಯಾವುದರಲ್ಲಿಯೂ ದೊಡ್ಡದಾದ ವ್ಯತ್ಯಾಸಗಳಿಲ್ವಾ? ಈಗಾಗಲೇ ನಾನು ಹೇಳಿದ ಹಾಗೆ ಮತ್ತೆ ಅಂದ್ರೆ ಲ್ಯಾಪ್ರೋಸ್ಕೋಪಿ ಬಂದಿರಬಹುದು, ಲೇಸರ್ ಬಂದಿರಬಹುದು, ಇತ್ಯಾದಿ ಬಂದಿರಬಹುದು. ಎಲ್ಲ ನೂತನ ಆವಿಷ್ಕಾರಗಳು. ಹಾಗಾಗಿಯೇ ಶಸ್ತ್ರಕರ್ಮ ಅನ್ನುವಂತಹದ್ದು ಒಂದೇ, ಅದರಲ್ಲಿ ವ್ಯತ್ಯಾಸ ಇಲ್ಲ. ಪಠ್ಯ ಮಾತ್ರ ಬದಲಾವಣೆ ಅಷ್ಟೇ. ಈಗ ಅಲೋಪತಿಯಲ್ಲಿ ನಾವು ಅರಿವಳಿಕೆ ಬಗ್ಗೆ ಮಾತಾಡ್ತೇವೆ ಶಸ್ತ್ರಚಿಕಿತ್ಸೆಗಿಂತ ಮುಂಚೆ. ಆಯುರ್ವೇದದಲ್ಲಿ ಇದು ಯಾವ ರೀತಿಯಾಗಿರುತ್ತೆ? ಆಯುರ್ವೇದದಲ್ಲಿ ಮುಂಚೆ ಎಲ್ಲ ಅನೆಸ್ಥೇಷಿಯಾ ಆಗಿ ಒಂದು ವಿಭಾಗ ಇರುವುದಿಲ್ಲ. ಸೊ ಆ ಟೈಮಲ್ಲಿ ಮದ್ಯಪಾನದು ಒಂದು ಡಿಫ್ರೆಂಟ್ ಸ್ಟೇಜಸ್ ಉಂಟು. ಅದರಲ್ಲಿ ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಲ್ಲಿ ಮದ್ಯ ಕುಡಿಸಿ ಆಮೇಲೆ ಇದನ್ನು ಶಸ್ತ್ರಕರ್ಮ ಮಾಡ್ತಾ ಇರುವುದು. ಮತ್ತೆ ಅದ್ರ ಜೊತೆ ಪೇಷಂಟ್ ಜೊತೆ ಇರುವುದು ಬೈ ಸ್ಟ್ಯಾಂಡರ್. ಅವರು ತುಂಬಾ ಸ್ಟ್ರಾಂಗ್ ಇರ್ಬೇಕಂತ ಸ್ಪೆಷಲ್ ಆಗಿ ಹೇಳಿದ್ದಾರೆ. ಯಾಕೆಂದ್ರೆ ಪ್ರೊಸೀಜರ್ ಈ ತರ ಶಸ್ತ್ರಕರ್ಮ ಮಾಡುವ ಟೈಮ್ ಅಲ್ಲಿ ಅವರನ್ನು ಗಟ್ಟಿ ಹಿಡ್ಬೇಕು. ಸೊ ಅದಕ್ಕೋಸ್ಕರ ಹೀಗೆ ಎಲ್ಲ ಮಾಡ್ತಾ ಇತ್ತು. ಸ್ನಿಗ್ಧ, ಸ್ಥಿರ, ಬಲವಂತ ಅಂತ ಹೇಳಿದ್ದಾರೆ. ಆ ಮೊದಲಿನ ಕಾಲದಲ್ಲಿ ಪ್ರಾಯಶಃ ಮನುಷ್ಯರಿಗೆ ವಿಲ್ ಪವರ್ ಜಾಸ್ತಿ ಇತ್ತು. ಈಗಲೂ ನಾವು ಹಳ್ಳಿಗಳಲ್ಲಿ ನೋಡ್ತೇವೆ. ನಾನು ಎಷ್ಟೋ ಸಾರಿ ನನ್ನ ವಿಲೇಜ್ ಪ್ರಾಕ್ಟೀಸ್ ನಲ್ಲಿ ಬಿಗಿನಿಂಗ್ ಅಲ್ಲಿ ಇದ್ದಾಗ ಯಾರಾದ್ರೂ ಕುರ ಇತ್ಯಾದಿ ಆದ್ರೆ ಡೆಪ್ಯುಟಿ ಡಾಕ್ಟರ್ ಅಂತ ಹೇಳಿ ನಮ್ಮ ಕೈಯನ್ನು ಎತ್ತಿ ಕೊಡ್ತಿದ್ರು. ಎನಸ್ಟೀಶಿಯಾ ಇಲ್ಲ, ಏನೂ ಇಲ್ಲ, ಡೈರೆಕ್ಟ್ ಮಾಡಿ ಅಂತ ಹೇಳುವ ತರ. ಹಾಗೆ ಒಂದು ಅದು. ಇನ್ನೊಂದು ಎನಸ್ಟೀಶಿಯಾ ಆವಾಗ ಇಲ್ಲದ ಕಾರಣ ಎರಡು ವಿಷಯ ನಮಗೆ ಸಿಗ್ತದೆ. ಒಂದು, ಈಗಾಗಲೇ ಡಾಕ್ಟರ್ ಅತೀರ್ ಅವರು ಹೇಳಿದ ಹಾಗೆ ತೀಕ್ಷ್ಣವಾದ ಮದ್ಯವನ್ನು ಕೊಡುವುದು. ಯಾರಿಗೆ? ಮದ್ಯಪಾನ ಮಾಡುವವನಿಗೆ ತೀಕ್ಷ್ಣವಾದ ಮದ್ಯಪಾನ ಕೊಟ್ಟಾಗ ಆತನಿಗೆ ಅದು ಆ ಆಲ್ಕೋಹಾಲ್ ನಲ್ಲಿ ಸ್ಟೇಜ್ಗಳಿದೆ. ಶುರುವಿನ ಸ್ಟೇಜ್ ಅಲ್ಲಿ ಹೆಚ್ಚೇನು ಆಗುದಿಲ್ಲ, ಎರಡನೇ ಸ್ಟೇಜ್ ಅಲ್ಲಿ ಬಡಬಡಿಸ್ತಾನೆ, ಮೂರನೇ ಸ್ಟೇಜ್ ಅಲ್ಲಿ ಬೀಳ್ತಾನೆ ಅಂತ ಹೇಳಿ ನಾವು ಗೊತ್ತದು ಕುಡಿದವರದ್ದೇ ನಾವು ನೋಡುವಾಗ. ಹಾಗೆ ಇಲ್ಲಿ ಸಹ ಹೇಳಿದ್ದಾರೆ ಅವರು, ಆ ಮೂರನೇ ಸ್ಟೇಜಿಗೆ ಒಯ್ಯುವಷ್ಟು ಮದ್ಯವನ್ನು ಕುಡಿಸಬೇಕು, ಆಮೇಲೆ ಅವನನ್ನು ಆಪರೇಟ್ ಮಾಡಬೇಕು. ಅದರ ಜೊತೆಗೆ ಇನ್ನೊಂದು ಹೇಳಿದ್ದಾರೆ, ಮೋಹಚೂರ್ಣ ಅಂತೇಳಿ. ಆ ಮೋಹಚೂರ್ಣದ ಇಂಗ್ರೀಡಿಯೆಂಟ್ ನಮಗೆ ಇನ್ನೂ ಗೊತ್ತಿಲ್ಲ. ಆದ್ರೆ ಅದನ್ನು ಮೂಗಿಗೆ ಹಿಡಿದ್ರೆ ಸಾಕು ಅವನಿಗೆ ಇದು ಅಂತ ಹೇಳ್ತಾರೆ ಅನೆಸ್ಟೀಶಿಯಾ ಆಗ್ತದೆ, ಗೊತ್ತಾಗುವುದಿಲ್ಲ ಅಂತೇಳಿ. ಪ್ರಾಯಶಃ ಅದರಿಂದಲೇ ಇರಬಹುದು ಕ್ಲೋರೋಫಾರ್ಮ್ ಬಂದದ್ದು. ಪ್ರಥಮತಃ ಎಲೋಪತಿಯಲ್ಲಿ ಸಹ ಬೇರೆ ಯಾವ ಅನೆಸ್ಟೀಶಿಯಾಗಳು ಇರಲಿಲ್ಲ. ಕ್ಲೋರೋಫಾರ್ಮ್ ಅನ್ನು ಹತ್ತಿಯನ್ನು ಮೂಗಿನಲ್ಲಿ ಹಿಡಿಯುವುದೇ ಇದ್ದದ್ದು. ಹಾಗೆ ಇದರಲ್ಲಿ ಅನೆಸ್ಟೀಶಿಯಾದಲ್ಲಿ ಮೋಹಚೂರ್ಣ ಅಂತ ಒಂದು ಬಂದಿದೆ. ಅದರ ವಿಷಯ, ಅದರ ಒಳಗಿರುವ ಇಂಗ್ರೀಡಿಯೆಂಟ್ ನಮಗೆ ಇನ್ನೂ ಗೊತ್ತಿಲ್ಲ. ಅದರ ಬಗ್ಗೆ ಉಲ್ಲೇಖಗಳು ಸಿಗ್ತಾ ಇಲ್ಲ. ಅದು ಸರಿಯಾಗಿ ಮೋಹಚೂರ್ಣದ ಉಲ್ಲೇಖ ಇದೆ, ಅದರ ಏನಿದೆ ಅಂತ ಇಲ್ಲ. ಹಾಗೆ ಇನ್ನೊಂದು ಪ್ರಶ್ನೆ ನೀವು ಕೇಳಬಹುದು, ಅನೆಸ್ಟೀಶಿಯಾ ಎಲ್ಲ ಕೊಟ್ಟು ಆಪರೇಷನ್ ಎಲ್ಲ ಮಾಡಿದ್ರಿ, ಆಪರೇಷನ್ ಆದ್ಮೇಲೆ ಅವನಿಗೆ ಹೇಗೆ ಪುನಃ ಸ್ಮೃತಿ ತರಿಸ್ತೀರಿ ಅಂತೇಳಿ. ಅದಕ್ಕೂ ನಮ್ಮಲ್ಲಿ ಆವಾಗ ಒಂದು ಸಂಜೀವಿನಿ ಕಲ್ಪ ಅಂತ ಹೇಳಿದ್ರು. ಆ ಸಂಜೀವಿನಿ ಕಲ್ಪವನ್ನು ಮೂಗಿಗೆ ಹಿಡಿದ್ರೆ ಪುನಃ ಅವನು ಮರುಸ್ಥಿತಿಗೆ ಬರ್ತಾನೆ ಅಂತೇಳಿ. ಹೀಗೆ ಅರಿವಳಿಕೆ ಅನ್ನುವಂತಹದ್ರ ಒಂದು ಕಲ್ಪನೆ ಇತ್ತು ಅನ್ನುವುದನ್ನು ನಾವು ಸ್ಪಷ್ಟವಾಗಿ ಈ ವಿಚಾರಗಳಿಂದ ತಿಳ್ಕೊಳ್ಬಹುದು. ಇದು ಸುಶ್ರುತ ಸಂಹಿತೆಯಲ್ಲಿ ಸ್ಪಷ್ಟವಾಗಿ ಇದೆ.
ಹಾಗಾಗಿ ಅರಿವಳಿಕೆ ಇತ್ತು. ಅರಿವಳಿಕೆಯನ್ನು ಈ ರೀತಿಯಲ್ಲಿ ಉಪಯೋಗ ಮಾಡಿ ಬೇರೆ ಬೇರೆ ಸರ್ಜರಿಗಳನ್ನು ಮಾಡ್ತಿದ್ರು. ಮತ್ತು ಗಟ್ಟಿಯಾಗಿ 4 ಕಡೆಯಿಂದ ಬಿಗಿದು ಕಟ್ಟಿ ಹಿಡಿದು ಹೀಗೆ ತುಂಬಾ ಇದೆ ಅದರಲ್ಲಿ ವಿವರಣೆಗಳು. ಬೇರೆ ಬೇರೆ ಸರ್ಜರಿಗೆ ಬೇರೆ ಬೇರೆ ತರ ಹೇಳ್ತಾರೆ. ಪೊಸಿಷನಿಂಗ್ ಸಹ ಹೇಳಿದ್ದಾರೆ. ನಮ್ಮ ಇದರಲ್ಲಿ ಎಲೋಪತಿಯಲ್ಲಿರುವಾಗ ಮೂಲವ್ಯಾಧಿಗೆಲ್ಲ ಕಾಲೆತ್ತರದಲ್ಲಿ ಇಟ್ಟು ಮಾಡುವಂತದ್ದು, ಹೊಟ್ಟೆದಕ್ಕೆ ನೇರ ಮಲಗಿಸುವುದು, ಬೆನ್ನಿನದ್ದು ಮಾಡೋದಾದ್ರೆ ಅಡ್ಡ ಮಲಗಿಸುವುದು, ಕಾಲ್ನದ್ದು ಮಾಡೋದಾದ್ರೆ ಕಾಲನ್ನು ಎತ್ತುವುದು, ಹೀಗೆಲ್ಲ ಪೊಸಿಷನಿಂಗ್ ಸಹ ಇದೆ. ಹೀಗಿತ್ತು. ಡಾಕ್ಟರ್, ಈಗ ಸಾಮಾನ್ಯವಾಗಿ ಆಯುರ್ವೇದದಲ್ಲಿ ಈ ಒಂದು ಶಸ್ತ್ರಚಿಕಿತ್ಸೆ ಬಗ್ಗೆ ಮಾತಾಡುವಾಗ ಅನುಶಸ್ತ್ರ ಕರ್ಮ ಅನ್ನುವಂಥದ್ದನ್ನ ಕೇಳ್ತೇವೆ. ಏನಿದು ಅನುಶಸ್ತ್ರ ಕರ್ಮ ಅನ್ನುವಂಥದ್ದು? ಅಣುಶಸ್ತ್ರ ಅಂತ ಶಸ್ತ್ರಕರ್ಮ ಫಸ್ಟ್ ಆಗಿ ಇದ್ದದ್ದು, ಅದು ಸೆಕೆಂಡ್ ಆಗಿ ನಾವು ಅಣುಶಸ್ತ್ರ, ಅಣು ಪಶ್ಚಾತ್ ಇದು ಅಣುಶಸ್ತ್ರ ಕರ್ಮ. ಅದರಲ್ಲಿ ಅಗ್ನಿಕರ್ಮ, ಜಲೋಕಾವಚರಣ, ಕ್ಷಾರಕರ್ಮ ಇದೆಲ್ಲ ಇಂಪಾರ್ಟೆಂಟ್ ಆಗಿ ಇರ್ತದೆ. ಅದರಲ್ಲಿ ಅಗ್ನಿಕರ್ಮ ಅಂದ್ರೆ ಅಗ್ನಿ ಯೂಸ್ ಮಾಡಿ ಮಾಡುದು. ಅದರಲ್ಲಿ ಅದು ಅಗ್ನಿಕರ್ಮ ಶಲಾಕ, ಪಂಚಲೋಹ ಇಂತು ಬಿಲ್ಟ್ ಮಾಡೋದು ಅಗ್ನಿಕರ್ಮ ಶಲಾಕ ಯೂಸ್ ಮಾಡಿ ಅದೆಲ್ಲ ಅದು ರಿಮೂವ್ ಮಾಡ್ತದೆ, ಅಗ್ನಿಕರ್ಮ ಶಲಾಕ ಯೂಸ್ ಮಾಡಿ. ಮತ್ತೆ ಜಲೋಕಾವಚರಣ ಅಂದ್ರೆ ಲೀಚ್ ಥೆರಪಿ, ರಕ್ತ ತೆಗೀಲಿಕ್ಕೆ ಅದು ಲೀಚ್ ಯೂಸ್ ಮಾಡ್ತದೆ. ಮತ್ತೆ ಸಿರಾವ್ಯಥ ಅಂತ ರಕ್ತ ಮೋಕ್ಷಣದು ಡಿಫ್ರೆಂಟ್ ವೆರೈಟಿ. ಅದು ಸಿರಾವ್ಯಥದಲ್ಲಿ ನೀಡಲ್ ಯೂಸ್ ಮಾಡಿ ರಕ್ತ ತೆಗಿತದೆ, ಅದು ವೆರಿಕೋಸ್ ವೇನ್ ಹಾಗೆಲ್ಲ ಯೂಸ್ ಮಾಡ್ತದೆ. ಜಲೋಕಾವಚರಣ ಅದು ಸ್ಕಿನ್ ಡಿಸೀಸಸ್, ಪಿಂಪಲ್ಸ್ ಆ ತರ, ಅದು ನಾನ್ ಹೀಲಿಂಗ್ ಅಲ್ಸರ್ಸ್ ಅಂದ್ರೆ ಅದು ತುಂಬಾ ಟೈಮ್ ಅಂತೂ ನಾವು ಟ್ರೀಟ್ಮೆಂಟ್ ಎಲ್ಲ ಮಾಡಿದೆ ಬಟ್ ಅದು ಒಣಗ್ಲಿಲ್ಲ, ಆ ತರದ್ದು ಡಿಸೀಸಸ್, ಅದಕ್ಕೆಲ್ಲನು ಜಲೋಕಾವಚರಣ ತುಂಬಾ ಎಫೆಕ್ಟ್ ಉಂಟು. ಹೌದು, ಅರ್ಧ ಚಿಕಿತ್ಸೆ ಅಂತ ಕರೆದಿದ್ದಾರೆ ಈ ರಕ್ತ ಮೋಕ್ಷಣಕ್ಕೆ. ಸಿರಾವ್ಯದ ಚಿಕಿತ್ಸಾರ್ಧಂ ಅಂತೇಳಿ ಇಡೀ ಒಬ್ಬ ವ್ಯಕ್ತಿಗೆ ಬಂದಂತ ಕಾಯಿಲೆಯಲ್ಲಿ ಯಾವುದೇ ಕಾಯಿಲೆ ಆಗಿರು, ವಾತ ಪಿತ್ತ ಮತ್ತು ಕಫಗಳ ವ್ಯತ್ಯಾಸ ಆಗಿ ಆಗುವಂತದ್ದು ಅಂತ ಹೇಳ್ತಾರೆ. ಆದ್ದರಿಂದಲೇ ಈ ರಕ್ತವನ್ನು ತೆಗೆದರೆ ಅವನಿಗೆ ಅರ್ಧಾಂಶ ಚಿಕಿತ್ಸೆ ಆಯಿತು ಅಂತ ಲೆಕ್ಕ, ಅಂದ್ರೆ ಅರ್ಧ ಗುಣ ಆಯಿತು ಅಂತೇಳಿ. ಯಾಕೆಂದ್ರೆ ಕೆಟ್ಟ ರಕ್ತವು ಹೋಗ್ತದೆ, ಕೆಟ್ಟ ರಕ್ತ ಹೋದಾಗ ಅಲ್ಲಿ ಏನಾಗ್ತದೆ, ಹೊಸ ರಕ್ತ ಹುಟ್ಟುತ್ತದೆ. ಈ ಕೆಟ್ಟ ರಕ್ತವನ್ನು ತೆಗೆದು ಹೊಸ ರಕ್ತವನ್ನು ಹುಟ್ಟುವಾಗ ಏನಾಗ್ತದೆ, ಆ ಹೊಸ ರಕ್ತದಲ್ಲಿ ಶಕ್ತಿ ಜಾಸ್ತಿ ಇರ್ತದೆ. ರೆಟಿಕ್ಯುಲೋಥೀಲೋ ಎಂಡೋಥೀಲಿಯಂ ಅಂತ ಇದೆ, ಅದು ರಕ್ತವನ್ನು ಉತ್ಪಾದನೆ ಮಾಡುವ ಘಟಕ ನಮ್ಮ ಶರೀರದಲ್ಲಿ ಪ್ಲೀಹಾದಿಂದ. ಆ ರೆಟಿಕ್ಯುಲೋ ಎಂಡೋಥೀಲಿಯಂ ಆಕ್ಟಿವೇಶನ್ ಅಂತ ಆಗ್ತದೆ. ಹಾಗಾಗಬೇಕಾದ್ರೆ ಅದಕ್ಕೊಂದು ಕಾರಣ ಬೇಕಲ್ಲ. ರಕ್ತ ಕಡಿಮೆ ಆದಾಗ ಅದು ಶುರು ಆಗ್ತದೆ ಆಕ್ಟಿವ್ ಆಗ್ಲಿಕ್ಕೆ. ಹಾಗೆ ಏನಾಗ್ತದೆ, ಹೊಸ ರಕ್ತ ಬರ್ತದೆ. ಈಗ ಒಂದು ಲೋಟ ಹಾಲಿನಲ್ಲಿ ನೀವು ಒಂದು ಅರ್ಧ ಆದ ಮೇಲೆ ಅದಕ್ಕೆ 1 ಲೋಟ ವಿಷ ಮತ್ತು 1 ಲೋಟ ಹಾಲು, ಅದನ್ನು ಆ ವಿಷದ ಹಾಲಿಗೆ ಸೇರಿಸ್ತಾ ಬಂದು ಆದಾಗ ಈ ಹೊಸ ಹಾಲಿನಲ್ಲಿ ವಿಷ ಇಲ್ಲದ ಹಾಗೆ ಆಗ್ತದೆ. ಆ ವಿಷ ಇರುವ ಹಾಲಿಗೆ ನೀವು ಹಾಲು ಹಾಕ್ತಾ 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 ಹೋದಾಗ ಅದರಲ್ಲಿ ವಿಷ ಕಡಿಮೆ ಆಗ್ತದೆ. ಹೀಗೊಂದು ಸಿದ್ಧಾಂತ ಇದೆ. ಅಂದ್ರೆ ಏನು, ಕ್ವಾಲಿಟೇಟಿವ್ ಇಂಪ್ರೂವ್ಮೆಂಟ್ ಅಂತೇಳಿ. ಕ್ವಾಲಿಟಿಯಲ್ಲಿ ಆಗುವ ಇಂಪ್ರೂವ್ಮೆಂಟ್ ರಕ್ತದಲ್ಲಿ, ಮನುಷ್ಯನ ಶರೀರದಲ್ಲಿ ಹೆಮೋಗ್ಲೋಬಿನ್ ಹೆಚ್ಚಾಗ್ತದೆ. ಹಿಸ್ಟಮಿನ್ಸ್ ಅಂತೇಳಿ ನಾವೇನು ಎಲರ್ಜಿ ಕೊಡುವಂತಹದ್ದು ಹೇಳ್ತೇವಲ್ಲ, ತುರಿಕೆ ಇತ್ಯಾದಿಗಳು ಬರುವುದು, ಅವುಗಳು ಬರುವ ಆ ಹಿಸ್ಟಮಿನ್ಗಳು ಹೆಚ್ಚು ಹೊರಗೆ ಹೋಗ್ತವೆ ಹೊಸ ರಕ್ತ ಬರುವಾಗ. ಹಾಗಾಗಿ ಈ ರಕ್ತ ಮೋಕ್ಷಣವನ್ನು ಎಲರ್ಜಿ ಕಾಯಿಲೆಗಳಲ್ಲಿ ಮಾಡ್ತೇವೆ. ರಕ್ತವನ್ನು ತೆಗೆಯುವುದು ಸೀದಾ ಒಂದು 200 ml 300 ml ವರೆಗೆ ತೆಗೆಯಬಹುದು. ಆದ್ದರಿಂದಲೇ ಬ್ಲಡ್ ಡೊನೇಷನ್ ಅಂತ ನಾವೇನ್ ಹೇಳ್ತೇವೆ, ರಕ್ತವನ್ನು ಇನ್ನೊಬ್ಬ ರೋಗಿಗೆ ಕೊಡುವುದರಿಂದ ಆ ರೋಗಿಗೆ ಪ್ರಯೋಜನ ಆಗುವುದು ಮಾತ್ರವಲ್ಲದೆ ಈತನಿಗೂ ಪ್ರಯೋಜನ ಆಗ್ತದೆ, ಕೊಟ್ಟವನಿಗೂ ಕೂಡ. ಅವನಿಗೆ ಅಲ್ಲಿ ಒಳ್ಳೆ ರಕ್ತ ಬರ್ತದೆ, ಸ್ಟ್ರಾಂಗ್ ರಕ್ತ ಬರ್ತದೆ, ಹಿಸ್ಟಮಿನ್ ರಿಲೀಸ್ ಆದ ರಕ್ತ ಬರ್ತದೆ. ಹಾಗಾಗಿ ಇದು ಡ್ಯುಯಲ್ ಅಡ್ವಾಂಟೇಜ್ ಅಂತ ಹೇಳ್ತಾರೆ. ಇದೇ ವಿಷಯದಲ್ಲಿ ನಾನು ಥೀಸಿಸ್ ವರ್ಕ್ ಸಹ ಮಾಡಿದ್ದೆ ಸೋರಿಯಾಸಿಸ್ ಮೇಲೆ. ಈ ಸೋರಿಯಾಸಿಸ್ ಅಂತ ಕಾಯಿಲೆಗಳಲ್ಲಿ ಸಹ ಅದು ರಕ್ತದ ಒಂದು ಹೆಚ್ಚು ಕಡಿಮೆ ತೊಂದರೆಗಳಿಂದ ಬರುವುದು, ರಕ್ತದಲ್ಲಿ ಆಗುವ ತೊಂದರೆ. ನಮ್ಮ ಪ್ರಕಾರ, ಆಯುರ್ವೇದ ಪ್ರಕಾರ, ಆ ರಕ್ತವನ್ನು ತೆಗೆದು ಆಗುವಾಗ ಅಲ್ಲಿ ಹೊಸ ರಕ್ತ ಬರುವಾಗ ಅವನಿಗೆ ತೂರಿಕೆ ಇರುವುದಿಲ್ಲ. 1 ವಾರದಲ್ಲಿ ಅವನ ಹೆಮೋಗ್ಲೋಬಿನ್ ಸಂಖ್ಯೆ 1 ಗ್ರಾಮ್ ಹೆಚ್ಚಾಗ್ತದೆ. ನಾನು ನೋಡಿದ್ದೇನೆ, ಸ್ಪಷ್ಟ ನಿದರ್ಶನ. ಮತ್ತು ಅವನಿಗೆ ಉಲ್ಲಾಸ ಇರ್ತದೆ, ಒಂದು ಉತ್ತಮವಾದ ಗುಣ ಇರ್ತದೆ. ಹಾಗೆ ಈ ರಕ್ತ ಮೋಕ್ಷಣವನ್ನು ನಾವು ವೆರಿಕೋಸ್ ವೈನ್ ನಲ್ಲಿ ಮಾಡ್ತೇವೆ. ಆ ವೆರಿಕೋಸ್ ವೈನ್ ಅಂದ್ರೆ ಕಾಲಿನಲ್ಲಿ ಉಬ್ಬಿದ ನರಗಳು. ಹಾಗೆ ಮೂಲವ್ಯಾಧಿಯಲ್ಲಿ ಸಹ ಮಾಡ್ತೇವೆ. ಆ ಒಂದು ಹೊರಗೆ ಬಂದು ಕೆಂಪಾಗಿ ಒಂದು ಸಡನ್ ಆಗಿ ಬಂದಂತ ಮೂಲವ್ಯಾಧಿಗೆ ನಾವು ಜಿಗಳೆಗಳನ್ನು ಕಚ್ಚಿಸಿ ರಕ್ತವನ್ನು ತೆಗಿತೇವೆ. ಅದು ತೆಗೆದಾಗ ಅರ್ಧ ಗಂಟೆಯಲ್ಲಿ ಅವನಿಗೆ ಕಡಿಮೆ ಆಗ್ತದೆ. ಗುಣ ಆಗುವುದು ಹೇಳುದಿಲ್ಲ ನಾನು, ಕಡಿಮೆ ಆಗ್ತದೆ. ಆಮೇಲೆ ಬೇಕಾದ ಚಿಕಿತ್ಸೆಯನ್ನು ಮಾಡಿದ್ರೆ ಆಯ್ತು. ಹೀಗೆ ಹಲವಾರು ಕಾಯಿಲೆಗಳನ್ನು ನಾವು ಹೇಳ್ಬಹುದು. ಆದ್ದರಿಂದಲೇ ರಕ್ತ ಮೋಕ್ಷಣ ಚಿಕಿತ್ಸಾರ್ಧ ಅಂತ ಹೇಳಿರ್ಬೇಕು. ಹಲವಾರು ಒಳಗಿನ ಕಾಯಿಲೆಗೆ ಸಹ ರಕ್ತ ಮೋಕ್ಷಣ ಹೇಳಿದ್ದಾರೆ. ಕರುಳಿನಲ್ಲಿ ಗಡ್ಡೆ ಆದಾಗ ರಕ್ತನಾಳದಿಂದ ರಕ್ತವನ್ನು ತೆಗೆದ್ರೆ ಆ ಗಡ್ಡೆ ಕಡಿಮೆ ಆಗ್ತದೆ ಅಂತ ಹೇಳಿದ್ದಾರೆ. ಅಂತ ತುಂಬಾ ಉದಾಹರಣೆ. ಅಂತೂ ರಕ್ತ ಮೋಕ್ಷಣ ಒಂದು ಉತ್ತಮವಾದ ಆಯುರ್ವೇದಿಯ ಅನುಶಸ್ತ್ರ ಕರ್ಮ ಅಂತ ಹೇಳ್ಬಹುದು. ಈಗ ಶಲ್ಯತಂತ್ರ ಅಂದ್ರೆ ಅದನ್ನ ವಿಸ್ತಾರವಾಗಿ ಹೇಳೋದಾದ್ರೆ ಏನಿದು, ಮತ್ತೆ ಯಾವ ರೀತಿಯಾದಂತಹ ಶಲ್ಯತಂತ್ರಗಳನ್ನ ಆಯುರ್ವೇದದಲ್ಲಿ ಹೆಚ್ಚಾಗಿ ಬಳಸ್ತಾರೆ? ಶಲ್ಯತಂತ್ರ ಅಂದ್ರೆ, ಶಲ್ಯ ಅಂದ್ರೆ ಫಾರಿನ್ ಬಾಡಿ, ಯಾವುದು ವಿದೇಶಿ ವಸ್ತು ಅದೆಲ್ಲ ಫಾರಿನ್ ಬಾಡಿ. ಹಾಗಾದ್ರೆ ಶಲ್ಯ ತಂತ್ರ ಅಂದ್ರೆ ಒಂದು ಶಾಸ್ತ್ರ. ಫಾರಿನ್ ಬಾಡಿ ಅಥವಾ ವಿದೇಶಿ ವಸ್ತುವಿಗೆ ಸಂಬಂಧಪಟ್ಟದ್ದನ್ನು ತೆಗೆಯುವಂತಹ ದನ್ನೊಂ ಏರ್ತಿ
ಇತಿ ಧನ್ವಂತರಿ ಅಂತೇಳಿ ಅದನ್ನು ಹಿಡಿದು ಬಂದಂತಹ ಧನ್ವಂತರಿಯು ಆ ಶಸ್ತ್ರದ ಮುಖಾಂತರ ಆ ಒಂದು ವಿದೇಶಿ ವಸ್ತುವನ್ನು ಹೊರಗೆ ತೆಗೆಯುವಂತ ಕ್ರಿಯೆಗೆ ಶಲ್ಯತಂತ್ರ ಅಂತ ಹೆಸರು. ಅದರಲ್ಲೇ ಶಲ್ಯತಂತ್ರ ಅಂದ್ರೆ ಏನು? ಶಸ್ತ್ರ ಚಿಕಿತ್ಸಾ ವಿಭಾಗ, ಶಸ್ತ್ರಚಿಕಿತ್ಸಾ ಶಾಸ್ತ್ರ ಬೇರೆ. ಈಗ ಔಷಧಿ ಚಿಕಿತ್ಸಾ ಶಾಸ್ತ್ರ, ಪ್ರಸೂತಿ ಚಿಕಿತ್ಸಾ ಶಾಸ್ತ್ರ ಇದ್ದಾಗೆ ಶಸ್ತ್ರಚಿಕಿತ್ಸಾ ಶಾಸ್ತ್ರ ಇದು ಶಲ್ಯತಂತ್ರ ಅಂತ ನಾವು ಹೇಳ್ತೇವೆ. ಹಾಗಾಗಿ ಈ ಶಲ್ಯತಂತ್ರ ಅಂದ್ರೆ ಏನಾಗಾದ್ರೆ ಎಲ್ಲೆಲ್ಲಿ ನಮಗೆ ಸರ್ಜರಿ ಮಾಡಬೇಕೋ ಅದೆಲ್ಲವೂ ಶಲ್ಯತಂತ್ರಗಳು. ಸೂಕ್ಷ್ಮವಾಗಿ ಹೇಳುತ್ತಾದ್ರೆ ಎಲ್ಲೆಲ್ಲಿ ಬ್ಲೇಡ್ ಹಾಕ್ಬೇಕೋ, ಎಲ್ಲೆಲ್ಲಿ ಬೇರೆ ಇತರ 8 ವಿಧದ ಶಸ್ತ್ರಕರ್ಮ ಹೇಳಿದ್ದಾರೆ. ಶಸ್ತ್ರಕರ್ಮದಲ್ಲಿ ಸಹ ಅದು ಬ್ಲೇಡ್ ಹಾಕೋದು ಮಾತ್ರ ಅಲ್ಲ, ಬೇರೆ ಲೇಖನ ಮಾಡುವುದಿರ್ಬೋದು, ಕೆರಸುವುದಿರ್ಬೋದು, ಅಥವಾ ಅದನ್ನು ಸೀಳಿ ಅಗಲ ಮಾಡುವುದಿರ್ಬೋದು, ಕತ್ತರಿಸಿ ಬಿಸಾಡುವುದಿರ್ಬೋದು, ಅಥವಾ ಅದನ್ನು ಏನು ಅಲ್ಲಿ ಒಂದು ತೂತು ಮಾಡಿ, ಈಗ ಕುರ ಒಂದು ತೂತು ಮಾಡೋದು, ಅಲ್ಲಿ ಒಳಗಿಂದ ಕೀವನ್ನು ತೆಗೆಯುವುದು ಅಂತದ್ದಿರ್ಬೋದು. ಮತ್ತೆ ಕೊನೆಗೆ ಒಂದು ದೊಡ್ಡ ಗಾಯ ಬಂದಿದೆ, ಹೊಲಿಗೆ ಹಾಕ್ತೇವೆ, ಹೊಲಿಗೆ ಹಾಕುತ್ತಿರಬಹುದು, ಸೀವನ ಅಂತೇಳಿ. ಇವೆಲ್ಲ ಅದರಲ್ಲಿ ಪುನಃ ಪ್ರಕಾರಗಳಿದೆ. ದೊಡ್ಡ ಒಂದು ವಿಚಾರ ಇದು ಸಮುದ್ರದ ಹಾಗೆ. ಆ ಪ್ರಕಾರಗಳು ಸಹ ಈಗಿನ ಆಧುನಿಕಕ್ಕೆ ಬಹಳ ಹತ್ರ ಇದೆ. ಅದು ಬಿಟ್ಟು ಹಾಕುವ ಹೊಲಿಗೆ ಇರ್ಬೋದು, ಕಂಟಿನ್ಯೂಸ್ ಆಗಿ ಹಾಕುವ ಹೊಲಿಗೆ ಇರ್ಬೋದು, ಬಟನ್ ಹೋಲ್ ಸ್ಟಿಚ್ ಅಂತ ಹೇಳ್ತೇವೆ, ನಮ್ಮ ಅಂಗಿ ಗುಂಡಿಯನ್ನು ಹಾಕುವ ತರಹದ ಸ್ಟಿಚ್ ಇರ್ಬೋದು, ಮ್ಯಾಟ್ರೆಸ್ ಸ್ಟಿಚ್ ಅಂತ ಕರಿತೇವೆ, ಆಳದಿಂದ ಮಾಡುವಂತಹ ಹೊಲಿಗೆ, ಇತ್ಯಾದಿ ಹೊಲಿಗೆಗಳ ಪ್ರಕಾರಗಳು ಇದೆ. ಹಾಗೆಯೇ ಬ್ಯಾಂಡೇಜಿನ ಪ್ರಕಾರಗಳು ಇವೆ, ಬೇರೆ ಬೇರೆ ವಿಧದ ಬ್ಯಾಂಡೇಜು, ಕಣ್ಣಿಗೆ ಒಂಥರ, ಕೈಗೆ ಒಂಥರ, ತಲೆಗೊಂದು ತರ, 2 ಕಡೆ ಗಾಯ ಇದ್ರೆ ಒಂದು ತರ, ಹೀಗೆಲ್ಲ ಇತ್ಯಾದಿ ತುಂಬಾ. ಅದು ವಿವರಿಸಲಿಕ್ಕೆ ಹೋದ್ರೆ ಅದು ಪುನಃ ಒಂದು ಟಾಪಿಕ್ ಆಗ್ತದೆ. ಈ ಫಿಸ್ತುಲಾ ಇರ್ಬೋದು ಅಥವಾ ಪೀರೋನೈಡಲ್ ಸೈನಸ್ ಇರ್ಬೋದು, ಇವುಗಳಿಗೆ ಯಾವ ರೀತಿಯಾಗಿ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗುತ್ತೆ ಡಾಕ್ಟ್ರೆ? ಮೂಲವ್ಯಾಧಿಯದ್ದು ಒಂದು ಕ್ಷಾರಕರ್ಮ ಅಂತ ಇದೆ, ಅದನ್ನೊಂದು ಹೇಳಿದನ್ನು ಹೇಳ್ತೇನೆ. ಮೂಲವ್ಯಾಧಿಯಲ್ಲಿ ವಿಶೇಷವಾಗಿ ನಾವು ಮಾಡುವಂತಹ ಶಸ್ತ್ರಕ್ರಿಯೆ ಅಂದ್ರೆ ವೇದನಾ ರಹಿತವಾಗಿ 2 ದಿನದಲ್ಲಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಬಲ್ಲಂತಹ ಒಂದು ಕ್ಷಾರಕರ್ಮ ಅಂತ ಹೇಳಿ. ಮೂಲವ್ಯಾಧಿಯ ಮೊಳಕೆಗಳಿಗೆ ಕ್ಷಾರವನ್ನು ಹಚ್ಚಿ, ಕ್ಷಾರ ಅಂದ್ರೆ ಖಾರವಾದ ಕೆಲವು ವಸ್ತುಗಳು, ಉತ್ತರಾಣಿ ಇತ್ಯಾದಿಗಳಿಂದ ಮಾಡಿದಂತಹ ಒಂದು ಪೇಸ್ಟ್. ಆ ಪೇಸ್ಟ್ ಅನ್ನು ಹಚ್ಚಿದಾಗ ಅದು ಶ್ರಿಂಕ್ ಆಗ್ತದೆ, ಅದು ಅಲ್ಲಿಗೆ ಕಪ್ಪಾಗ್ತದೆ. ಅದರಲ್ಲಿ ತೆಗೆಯುವುದಕ್ಕೆ ನಾವು ಕ್ಷಾರಕರ್ಮ ಅಂತ ಕರಿತೇವೆ. ಹಾಗೆ ತೆಗೆದು ಬಹಳ ಉತ್ತಮ. ಅವನಿಗೆ 2 ದಿವಸ ಡಿಸ್ಚಾರ್ಜ್ ಆಗ್ತದೆ, ಕೆಲಸಗಳಿಗೆ ಹೋಗ್ಲಿಕ್ಕೆ ಆಗ್ತದೆ, ಎಲ್ಲ ಆಗ್ತದೆ, ಸರ್ಜರಿಯಷ್ಟೇ ಕೆಲಸ ಮಾಡ್ತದೆ. ಹಾಗೂ ಅದನ್ನು ಆ ಜಾಗಕ್ಕೆ ಲೇಪ, ನಾನು ಮಾಡ್ತೇನೆ ಅದನ್ನು, ಆವಾಗ ಜಾಗಕ್ಕೆ ಲೇಪ ಮಾಡಿ ಬಿಡುದು. ಆವಾಗ ಅದು ಕಂಪ್ಲೀಟ್ ಸಂಪೂರ್ಣವಾಗಿ ಗುಣ ಮಾಡ್ತೇವೆ. ಆದ್ರೆ ಮಾಡುವುದು ಅನೆಸ್ಟೀಸಿಯಾ ಕೊಟ್ಟು ನಾವು, ಸ್ಪೈನಲ್ ಅಥವಾ ಜನರಲ್. ಹಾಗೆ ಫಿಸ್ಟ್ಯುಲಾ ಅಂದ್ರೆ ಗುದದ್ವಾರದ ಬದಿಯಲ್ಲಿ ಒಂದು ತೂತು ಬೀಳುವುದು, ಪುರ ಇತ್ಯಾದಿಗಳಾದಾಗ ಅದು ಒಡೆದ್ರೆ ಮುಂದಕ್ಕೆ ಅದು ಒಳಗಿನಿಂದ ಇನ್ನೊಂದು ಸುರಂಗ ಮಾರ್ಗವನ್ನು ತಂದು ಅದರಲ್ಲಿ ಕೀವು, ಮಲ ಇತ್ಯಾದಿ ಬರ್ತದೆ. ಆಗ ಅದಕ್ಕೆ ನಾವು ಕ್ಷಾರ ಸೂತ್ರ ಅಂತ ಹಾಕ್ತೇವೆ. ಇಲ್ಲ ಇದ್ರೆ ಫಿಸ್ಟುಲೆಕ್ಟಮಿ ಅಂತ ಇದೆ, ಅದನ್ನು ಸೀಲಿ ಆಪರೇಷನ್ ಮಾಡುದು, ಅದು ಆಯುರ್ವೇದಲ್ಲೂ ಹೇಳಿದ್ದಾರೆ, ಕತ್ತರಿಸಿ ಅಗಲ ಮಾಡಿಬಿಡುದು. ಹಾಗೆ ಆದಾಗ ಅಲ್ಲಿ ಇನ್ಕಾಂಟಿನೆನ್ಸ್ ಬರ್ತದೆ, ಮಲ ಇತ್ಯಾದಿ ವಿಸರ್ಜನೆಗಳು ಒಟ್ಟಾರೆ ಹೋಗ್ತದೆ. ಅದಕ್ಕೆ ಒಂದು ವಿಶೇಷವಾಗಿ ಗುಣ ಮಾಡುವಂತ ಅತ್ಯುತ್ತಮ, ಪ್ರಪಂಚದಲ್ಲಿ ಪ್ರಥಮ ಸ್ಥಾನ ಪಡೆದಂತದ್ದು, ಈಗ WHO ದವರು ಸಹ ಅಂಗೀಕಾರ ಮಾಡಿದ್ದಾರೆ. ಒಂದು ಇದೇ ನಾನಾಗ ಹೇಳಿದ ಅಪಮಾರ್ಗ ಇತ್ಯಾದಿಗಳ ಕ್ಷಾರವನ್ನು ಲೇಪಿಸಿದ ದಾರವನ್ನು ಆ ಫಿಸ್ಟ್ಯುಲಾ ಅಂತ ಹೇಳುವ ತೂತಿನ ಒಳಗಿಂದ ಕೊಂಡು ಹೋಗಿ ಗುದದ್ವಾರದಿಂದ ತಂದು ಕಟ್ಟುವುದು, ಅಷ್ಟೇ, ಅಲ್ಲಿಗೆ ಮುಗೀತು. ಕ್ಷಾರ ಸೂತ್ರ ಚಿಕಿತ್ಸೆ ಅಂತ ಹೆಸರು. ಇದನ್ನು ನಾವು ಫಿಸ್ಟ್ಯುಲಾದಲ್ಲಿ ಮಾಡ್ತೇವೆ. ಹಾಗೆ ಪಿಲೋನೈಡಲ್ ಸೈನಸ್ ನಲ್ಲಿ ಸಹ, ಪಿಲೋನೈಡಲ್ ಸೈನಸ್ ಅಂದ್ರೆ ಗುದದ್ವಾರದಿಂದ ಮೇಲೆ ಬೆನ್ನಿನ ನರಗಳ ಉದ್ದದಲ್ಲಿ ಕೆಳಭಾಗದಿಂದ ಒಂದು ಸಣ್ಣ ತೂತು ಬೀಳುವುದು, ಅದು ಸಹ ಒಂದು ಸೈನಸ್ ಫಿಸ್ಟ್ಯುಲಾ. ಹಾಗೆ ಸಾಮಾನ್ಯವಾಗಿ ಅಧಿಕವಾದ ರೋಮ ಇದ್ದವರಿಗೆ ಆ ರೋಮವು ಕುಕ್ಕಿ ಕುಕ್ಕಿ ಒಳಗೆ ಕೂತ್ಕೊಳ್ತದೆ. ಹಾಗಾಗಿ ಆ ಪಿಲೋನೈಡಲ್ ಸೈನಸ್ ಅನ್ನುವಂತಹ ಸಣ್ಣ ತೂತು ಒಂದು ನಾಳದ ಹಾಗೆ ಆಗಿ ಗುದದ್ವಾರದ ಕಡೆಗೆ ಹೋಗ್ತದೆ. ಅದು ಸಹ ಏನು ತುಂಬಾ ತೊಂದರೆ ಕೊಡ್ತದೆ, ಕೀವು ಆಗ್ತದೆ, ಕೂರ ಆಗ್ತದೆ, ಎಲ್ಲ ಆಗ್ತದೆ. ಅದನ್ನು ಸಾಮಾನ್ಯವಾಗಿ ಓಪನ್ ಮಾಡಿ ಬಿಡ್ತೇವೆ, ಕತ್ತರಿಸಿ ಓಪನ್ ಮಾಡಿ ಬಿಡುವಂತದ್ದು ಕ್ರಮ. ಈಗ ನಾವೇನ್ ಮಾಡ್ತೇವೆ ಅಂದ್ರೆ ನಮ್ಮ ಆಯುರ್ವೇದ ಪ್ರಕಾರದಲ್ಲಿ ಅದರ ಎಡೆಯಲ್ಲಿ ಕ್ಷಾರ ಸೂತ್ರವನ್ನು ಹಾಕ್ತೇವೆ. ಕ್ಷಾರ ಸೂತ್ರವನ್ನು ಹಾಕಿ ಬಿಗಿತೇವೆ. ಇದನ್ನು ವಾರ 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 ಬದಲಾವಣೆ ಮಾಡಿ ಆಗುವಾಗ ಅದು ತುಂಡಾಗ್ತಾ ಬರ್ತದೆ. ತನ್ನಷ್ಟಕ್ಕೆ ನ್ಯಾಚುರಲ್ ಆಗಿ ತುಂಡಾಗ್ತದೆ, ಒಂದು ದಿವಸ ಹೀಲ್ ಆಗ್ತದೆ. ಫಿಸ್ಟ್ಯುಲಕ್ಕೂ ಇದೇ ಕೆಲಸ, ಪಿಲೋನೈಡಲ್ ಸೈನಸ್ಗೂ ಇದೇ ಕ್ಷಾರ ಸೂತ್ರ. ಮೂಲವ್ಯಾಧಿಗೆ ವಿಶೇಷವಾಗಿ ಕ್ಷಾರ ಕರ್ಮ, ಕ್ಷಾರ ಸೂತ್ರ ಸಹ ಮಾಡುವುದಿದೆ. ಅದರ ಬುಡದಲ್ಲಿ ಕ್ಷಾರ ಸೂತ್ರವನ್ನು ಎಳೆದು ಕಟ್ಟಿದ್ರೆ 1 ವಾರದಲ್ಲಿ ಬೀಳ್ತದೆ. ಹೀಗೆ ಈ ಒಂದು ಚಿಕಿತ್ಸೆಯನ್ನು ನಾವು ಹೆಚ್ಚಾಗಿ ಮಾಡ್ತೇವೆ. ನಮ್ಮ ಆಯುರ್ವೇದದಲ್ಲಿ ನಾವು ಆಯ್ದುಕೊಂಡಂತ ಒಂದು ವಿಭಾಗ ಆಗಿದೆ ಅದು. ಯಾಕಂದ್ರೆ ಇತರ ಸರ್ಜರಿಗಳು ಬಹಳಷ್ಟು ಆಧುನಿಕರಲ್ಲಿದೆ, ಈ ಚಿಕಿತ್ಸೆಗಳು ಯಾವುದೂ ಇಲ್ಲ. ಹಾಗಾಗಿ ನಾವು ಇದನ್ನು ಪ್ರಧಾನ ನಮ್ಮ ಶಸ್ತ್ರಕರ್ಮಗಳನ್ನಾಗಿ ಮಾಡಿದ್ದೇವೆ. ಇದನ್ನು ನಾವು ನಮ್ಮ ಆಸ್ಪತ್ರೆಯಲ್ಲಿ ಸಹ ಮಾಡ್ತೇವೆ. ಪೈಲ್ಸ್, ಮೂಲವ್ಯಾಧಿ, ಫಿಸ್ಟ್ಯುಲಾ ಅಥವಾ ಪಿಲೋನೈಡಲ್ ಸೈನಸ್ ಅಥವಾ ಇತರ ಯಾವುದಾದ್ರು ಸಣ್ಣ ಸಣ್ಣ ಗಡ್ಡೆಗಳ ತರ ಇದ್ದಾಗ ಈ ಕ್ಷಾರ ಸೂತ್ರ, ಕ್ಷಾರ ಕರ್ಮ ಚಿಕಿತ್ಸೆಗಳನ್ನು ಧಾರಾಳವಾಗಿ ಮಾಡಬಹುದು ಮತ್ತು ಬಹಳ
ಸೇಫ್. ಎರಡನೇದಾಗಿ ಬೇಗನೆ ಕೆಲಸಕ್ಕೆ ಹೋಗ್ಲಿಕ್ಕೆ ಆಗ್ತದೆ. ಅವನಿಗೆ ಹೆಚ್ಚು ಸಮಯದ ಬೆಡ್ ರಿಡನ್ ಒಂದು ಸಮಸ್ಯೆಗಳು ಇರುವುದಿಲ್ಲ, ಹಾಗೆ ಹೇಳ್ಬೋದು. ಈಗ ಇನ್ನು ಇತರ ಕೆಲವು ಚರ್ಮದ ಸಮಸ್ಯೆಗಳು ಇರಬಹುದು, ಇವುಗಳಿಗೆ ಕೂಡ ಯಾವ ರೀತಿಯಾದಂತಹ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗುತ್ತೆ ಡಾಕ್ಟ್ರೆ? ನಾವು ಚರ್ಮದ ಕಾಯಿಲೆಗಳಿಗೆ ಈ ಕುರ ಇತ್ಯಾದಿಗಳಿಗೆ ನಾವು ಸಹ ಓಪನೇ ಮಾಡುದು. ನಮ್ಮಲ್ಲಿ ಸಹ ಹೇಳಿದ್ದೆ ಅದನ್ನೇ, ಕುರ ಅಥವಾ ಒಂದು ಗಡ್ಡೆ ಸಣ್ಣ ಇದೆಲ್ಲ ಇದ್ರೆ. ಬೇರೆ ಚರ್ಮದಲ್ಲಿ ನಾನು ಆಗ ಹೇಳಿದ ಸೋರಿಯಾಸಿಸ್, ಎಕ್ಸಿಮಾ ಇತ್ಯಾದಿಗಳಿದ್ದಾಗ ಹಾಗೆ ಒಂದು ಲೇಪನ ಚಿಕಿತ್ಸೆ ಅಂತ ಇದೆ, ಧಾರಣ ಲೇಪ ಅಂತಲೂ ಇದೆ. ಅಂತ ಲೇಪನಗಳನ್ನು ಕೆಲವು ಆಯುರ್ವೇದದಲ್ಲಿ ಹೇಳಿದ ಕೆಲವು ಇಂಗ್ರೀಡಿಯೆಂಟ್ ಗಳ ಪೇಸ್ಟ್ ಮಾಡಿ ಇಡೀ ಶರೀರಕ್ಕೆ ಆಯಾ ಜಾಗಕ್ಕೆ ಎಫೆಕ್ಟ್ ಆದ ಪ್ರದೇಶಕ್ಕೆ ಹಚ್ಚಿ ಅದನ್ನು ಬಿಡುವಂತಹದ್ದು, ಅದು ಒಣಗಿದ ಮೇಲೆ ತೊಳೆಯುವಂತಹದ್ದು. ಇದು ಒಂದಾದ್ರೆ, ಇನ್ನೊಂದು ಪಂಚಕರ್ಮದಲ್ಲಿ ಹೇಳಿದ ವಾಂತಿ ಚಿಕಿತ್ಸೆ ಮತ್ತು ಆ ಬೇದಿ ಚಿಕಿತ್ಸೆಯನ್ನು ವಿಶೇಷವಾಗಿ ಮಾಡ್ತೇವೆ. ಕುಷ್ಠರೋಗ ಅಂತ ಒಂದು ಅಧ್ಯಾಯ ಇದೆ, ಆ ಅಧ್ಯಾಯದಲ್ಲಿ ಹೇಳಿದ ಪ್ರಕಾರ ವಿರೇಚನ ಚಿಕಿತ್ಸೆ, ಹೊಟ್ಟೆಗೆ ಔಷಧಿ ಕೊಟ್ಟು ಬೇದಿ ಮಾಡಿಸುವುದು, ಅನಂತರ ಮಾಡುವಂತದ್ದು ರಕ್ತ ಮೋಕ್ಷಣ. ಪಂಚಕರ್ಮದಲ್ಲಿರುವಂತಹ ಬೇದಿ ಚಿಕಿತ್ಸೆಯನ್ನು ಮಾಡಿ ಅನಂತರ ರಕ್ತ ಮೋಕ್ಷಣ ನಾನು ಆಗ ಹೇಳಿದೆ. ಅದೇ ರಕ್ತ ಮೋಕ್ಷಣವನ್ನು ಇದೇ ಎಲ್ಲ ರೀತಿಯ ಚರ್ಮ ಕಾಯಿಲೆಗಳಿಗೂ ಮಾಡ್ಲಿಕ್ಕೆ ಆಗ್ತದೆ. ಅದರಲ್ಲಿ ಪ್ರಚ್ಛಾನ ಅಂತ ಇದೆ, ಒಂದು ಬ್ಲೇಡ್ ತೆಕ್ಕೊಂಡು ಆ ಚರ್ಮ ರೋಗ ಆದ ಭಾಗದಲ್ಲಿ ಸಂಪೂರ್ಣವಾಗಿ ಅಲ್ಲಲ್ಲಿ ಚುಚ್ಚುತ್ತಾ ಬರುವುದು, ಚುಚ್ಚುತ್ತಾ ಬಂದು ಅಲ್ಲಿ ರಕ್ತ ಬರುವ ಹಾಗೆ ಮಾಡೋದು. ಅದೇನಾಗ್ತದೆ, ಹೊಸ ಒಂದು ಫ್ರೆಶ್ ಉಂಡಾಗ್ತದೆ. ಫ್ರೆಶ್ ಉಂಡಾದ ಕೂಡಲೇ ಫ್ರೆಶ್ ಉಂಡು ಚಿಕಿತ್ಸೆ. ಮತ್ತೆ ತಲೆಯಲ್ಲಿ ಕೂದಲಿಲ್ಲದಂತ ಸಂದರ್ಭ ಬರ್ತದಲ್ಲ, ಅಲ್ಲಲ್ಲಿ ಉರುಟುರುಟಾಗಿ ಬೀಳುವುದು, ಇಂದ್ರಗುಪ್ತ ಅಂತ ಕರಿತೇವೆ ನಾವು. ಅಲ್ಲಿ ಸಹ ನಾವು ಇದೇ ರೀತಿಯ ಚುಚ್ಚುವಿಕೆ, ಪ್ರಚ್ಛಾನ ಅಂತ ಹೆಸರಿದಕ್ಕೆ, ಬ್ಲೇಡಿನಲ್ಲಿ ಹತ್ರ ಚುಚ್ಚುವುದು, ರಕ್ತ ಭರಿಸುವುದು. ಹಾಗೆ ಇನ್ನೊಂದು ಕಪ್ಪಲಿಂಗ್ ಅಂತ ಇದೆ, ಒಂದು ಸಣ್ಣ ಬುಗ್ಗೆ ಆಗಿರುವಂತಹದ್ದು. ಅದನ್ನು ಅಲ್ಲಿಗೆ ಆ ಜಾಗದಲ್ಲಿ ಸಣ್ಣ ಒಂದು ಪ್ರಿಕ್ ಮಾಡಿ ಇಡುವುದು, ಮತ್ತೆ ಅಲ್ಲಿ ನಿರ್ವಾತವನ್ನು ಏರ್ಪಡಿಸಿದಾಗ ಆ ಕಪ್ಪಲಿಂಗ್ ಬಲೂನ್ ಆಗಿರುವಂತಹದ್ದನ್ನು ಒತ್ತಿ ಅಲ್ಲಿ ನಿರ್ವಾತ ಮಾಡಿ ಬಿಡುವಾಗ ನಿರ್ವಾತ ಆಗ್ತದೆ. ಅಲ್ಲಿ ಅದನ್ನು ಹೀಗೆ ಇಡುವಾಗ ಏನಾಗ್ತದೆ, ರಕ್ತ ಎಲ್ಲ ಹೊರಗೆ ಚಿಮ್ತದೆ. ಕಪ್ಪಲಿಂಗ್ ಅಂತೇಳಿ ಎಲ್ಲಿ ಎಫೆಕ್ಟ್ ಆಗಿದೆ ಆ ಜಾಗದಲ್ಲಿ ಒಂದು ಇದ್ರಾಗ ಮುಚ್ಚಳದಾಗೆ ಉಂಟು, ಅದನ್ನು ಇಟ್ಟು ಮಾಡುವಂತದ್ದು. ಅದು ನಮ್ಮಲ್ಲಿ ಹಿಂದಿನ ಕಾಲದಲ್ಲಿ ಹೇಳುವಾಗ ಅದನ್ನು ಶೃಂಗ ಅಂತ ಹೇಳಿದ್ದಾರೆ, ಅಂದ್ರೆ ಗೋವಿನ ಶೃಂಗದಿಂದ ಮಾಡುವಂತದ್ದು. ಹಾಗೆ ಘಟಿ ಯಂತ್ರ ಅಂತ ಹೇಳಿದ್ದಾರೆ, ಗಂಟಾಪಾತ್ರೆ ಪ್ರಯೋಗ ಅಂತ ನಾವು ಯಾವುದು ಪ್ರೈಮರಿ ಸ್ಕೂಲಲ್ಲಿ ಕಲ್ತಿದ್ದೇವೆ. ಅದೇ ತರ ಒಳಗೊಂದು ದೀಪ ಇಡುವುದು, ಒಂದು ಗಂಟಾಪಾತ್ರೆಯನ್ನು ಇಡುವುದು, ದೀಪ ಅಲ್ಲಿ ಆಕ್ಸಿಜನ್ ಮುಗಿಯುವಾಗ ದೀಪ ಇರ್ತದೆ, ಹೊರಗೆ ಒಳಗಿನ ರಕ್ತ ಮೇಲೆ ಬರ್ತದೆ, ಯಾಕಂದ್ರೆ ಜಾಗ ಇದೆ, ಆ ನಿರ್ವಾತ ಪ್ರದೇಶಕ್ಕೆ ಜಾಗ ಬರ್ತದೆ. ಆ ಘಟಿ ಯಂತ್ರ ಪ್ರಯೋಗ ಅದು ಸಹ ಇದೆ. ಹಾಗೆ ಅಲಾಬು ಅಂತ ಇದೆ, ಅಲಾಬು ಅಂದ್ರೆ ಸೋರೆ ಬುರುಡೆಯ ಒಂದು ಭಾಗವನ್ನು ಕತ್ತರಿಸಿ ಅದನ್ನು ಅಲ್ಲಿ ಇಟ್ಟು ಈಚೆ ಕಡೆಯಿಂದ ನಾವು ಹೀರುವಂತಹದ್ದು. ಶೃಂಗದಲ್ಲಿ ಹಾಗೆ ಗೋಶೃಂಗ, ಅದರ ಅಗಲವಾದ ಭಾಗವನ್ನು ಗಾಯ ಇರುವ ಭಾಗಕ್ಕೆ ಇಡುವುದು, ಮೇಲಿನ ಭಾಗದಿಂದ ಗಾಳಿಯನ್ನೇ ಎಳೆಯುವುದು, ಹಿಂದಕ್ಕೆ ನಿರ್ವಾತ ಮಾಡುವುದು ಇತ್ಯಾದಿ ಚಿಕಿತ್ಸೆಗಳನ್ನೇ ನಾವು ಈಗ ಅದರಲ್ಲಿ ಶೃಂಗ ಇತ್ಯಾದಿಗಳು ಮಾಡೋದು ಕಡಿಮೆ. ಕಪಲಿಂಗ್ ಮಾಡ್ತೇವೆ, ಹಾಗೆ ಶಿರಾವೇದ ಮಾಡ್ತೇವೆ, ಪ್ರಚ್ಛಾನ ಮಾಡ್ತೇವೆ, ಲೀಚ್ ಥೆರಪಿ ಮಾಡ್ತೇವೆ ಇತ್ಯಾದಿಗಳು ಚರ್ಮದ ಕಾಯಿಲೆಗಳಿರುವ ಕಾಯಿಲೆಗಳು. ಅಂದ್ರೆ ಪ್ರಥಮ ಔಷಧಿ, ಶೋಧನ, ವಿರೇಚನ ಮತ್ತು ಲೇಪನಾದಿ ಕಾರ್ಯಗಳ ಒಟ್ಟಿಗೆ ಅಂತ ಹೇಳ್ಬೋದು. ಡಾಕ್ಟರ್, ಈಗ ಶಸ್ತ್ರಚಿಕಿತ್ಸೆ ಆದ ನಂತರ ಅವರ ಆರೈಕೆ ಯಾವ ರೀತಿಯಾಗಿರುತ್ತೆ ಆಯುರ್ವೇದದ ಚಿಕಿತ್ಸೆಯ ಪ್ರಕಾರ? ಆಯುರ್ವೇದ ಪ್ರಕಾರ ಹೇಳಿದ್ರೆ ಶಸ್ತ್ರಚಿಕಿತ್ಸಾ ನಂತರ ಪೋಸ್ಟ್ ಆಪರೇಟಿವ್ ಕೇರ್ ಎಲ್ಲ ಚಿಕಿತ್ಸೆಗಳ ಹಾಗೆ ಇದರಲ್ಲಿ ಬೇಕಾಗ್ತದೆ. ನಾವು ಆಮೇಲೆ 1 ವಾರದಿಂದ 15 ದಿವಸವರೆಗೆ ರೋಗಿಯ ಒಂದು ಸರಿಯಾದ ವಿಮರ್ಶೆ ಮಾಡಬೇಕು. ನಾವು ವಿಶೇಷವಾಗಿ ಪಥ್ಯಕ್ಕೆ ಗಮನ ಕೊಡ್ತೇವೆ. ಆಹಾರ ಇತ್ಯಾದಿಗಳಲ್ಲಿ ಡಯಟ್, ಸರಿಯಾದ ಪೋಸ್ಟ್ ಆಪರೇಟಿವ್ ಡಯಟ್ ಕೊಡಬೇಕಾಗ್ತದೆ. ಖಾರ ಇತ್ಯಾದಿ ಇಲ್ಲದ ಮತ್ತು ಜೀರ್ಣಕ್ಕೆ ಜಡ ಆಗದ, ಅಜೀರ್ಣ ಆಗದ ಒಂದು ಆಹಾರಗಳನ್ನು ಕೊಡಬೇಕಾಗ್ತದೆ. ಒಂದು ಆಹಾರದ ಪಥ್ಯ. ಇನ್ನೊಂದು ವಿಹಾರ, ಅಗತ್ಯ ಇರುವಂತಹ ಸಂದರ್ಭಗಳಲ್ಲಿ ಸಣ್ಣ ಸಣ್ಣ ವ್ಯಾಯಾಮ ಇತ್ಯಾದಿಗಳನ್ನು, ಯೋಗಾಸನ ಇತ್ಯಾದಿಗಳನ್ನು, ಅಗತ್ಯ ಎಲ್ಲ ಕಡೆ ಆಗುದಿಲ್ಲ ಅದು ಕೆಲವರಲ್ಲಿ. ಇಲ್ಲ ಇದ್ರೆ ಅವನಿಗೆ ಸಣ್ಣ ವಾಕಿಂಗ್ ಅನ್ನು ದಿನ ಬಿಟ್ಟು 1-2 ದಿವಸ ಆದ್ಮೇಲೆ ಹೇಳುವಂಥದ್ದು, ಆಮೇಲೆ ಸ್ವಲ್ಪ ದೊಡ್ಡ ವಾಕಿಂಗ್ ಹೇಳುವುದು, ಹೀಗೆ ಹೇಳುವಂತಹದ್ದು. ಹಾಗೆ ಮತ್ತೆ ರೆಸ್ಟ್, ಪ್ರಧಾನವಾಗಿ ರೆಸ್ಟ್ ಮತ್ತು ಔಷಧಿ ಪ್ರಯೋಗ, ಔಷಧಿಗಳನ್ನು ಕ್ರಮವಾಗಿ ಕೊಡುವಂಥದ್ದು. ಅದು ಆಯಾಯ ಕಾಯಿಲೆ ಹೊಂದಿಕೊಂಡು ಇರ್ತದೆ. ಒಂದೊಂದು ಕಾಯಿಲೆ, ದೊಡ್ಡ ಕಾಯಿಲೆ ಆದ್ರೆ ಡ್ರೆಸ್ಸಿಂಗ್ ಇತ್ಯಾದಿ ಮಾಡುವಂತಹದ್ದು ಇರ್ತದೆ. ಈಗ ಡಯಾಬಿಟಿಕ್ ಫುಟ್, ಅದಕ್ಕೆ ನಾವು ಬಹಳ ಅದ್ಭುತವಾದ ಚಿಕಿತ್ಸೆಯನ್ನು ಮಾಡ್ತೇವೆ. ಗ್ಯಾಂಗ್ರೀನ್ ಆಗಿ ಕಾಲು ತುಂಡಾಗಿ ತೆಗೆಯುವುದನ್ನು ನಾನು ಸುಮಾರು 5 ಕೇಸುಗಳನ್ನು ಗುಣ ಮಾಡಿದ್ದೇನೆ. ಅಂದ್ರೆ ಔಷಧಿಯ ಮೂಲಕವೇ. ಆ ಆಯುರ್ವೇದದಲ್ಲಿ ಹೇಳಿದ ಡಯಾಬಿಟಿಸ್ ನ ಔಷಧಿಗಳನ್ನು ಹೇಳಿ ಆ ಗ್ಯಾಂಗ್ರೀನ್ ಜಾಗವನ್ನು ಚೆನ್ನಾಗಿ ವಾಶ್ ಮಾಡಿ, ಆಸನಾದಿ ಕಷಾಯದಲ್ಲಿ ವಾಶ್ ಮಾಡಿ, ಆಮೇಲೆ ಆಯುರ್ವೇದದಲ್ಲಿ ಹೇಳಿದ ಔಷಧಗಳನ್ನು ಕ್ಷಾರದ ಜತೆಗೆ ಸೇರಿಸಿ, ಅಲ್ಲಿ ಕಪರ್ದಿಕ ಭಸ್ಮ ಅಂತ ಇದೆ, ಕಪರ್ದಿಕ ಭಸ್ಮವನ್ನು ಜಾತ್ಯಾದಿ ತೈಲದಲ್ಲಿ ಹಾಕಿ ಅಲ್ಲಿಗೆ ಉಜ್ಜಿ, ಜೊತೆಗೆ ಅಲೋಪತಿ ಚಿಕಿತ್ಸೆಯನ್ನು ಸಪೋರ್ಟಿವ್ ಆಗಿ ಇಟ್ಟು, ಆಂಟಿಬಯೋಟಿಕ್ ಮತ್ತೆ ಆಂಟಿ ಡಯಾಬಿಟಿಕ್ ಸ್ವಲ್ಪ ಸಮಯಗಳ ಕಾಲ ಹಾಗೆ ಮಾಡಿ ಗ್ಯಾಂಗ್ರೀನ್ ಪಾದ ಹೋಗುವಂತಹದ್ದನ್ನು ತಪ್ಪಿಸ್ಲಿಕ್ಕೆ ಆಯುರ್ವೇದದಲ್ಲಿ ಆಗ್ತದೆ. ಇದು ಆಯುರ್ವೇದ ಹಿರಿಮೆ ಅಂತ ಹೇಳ್ಬಹುದು. ಅವರಿಗೂ ಪಂಚಕರ್ಮವನ್ನು ಸಹ ಮಾಡ್ಲಿಕ್ಕೆ ಆಗ್ತದೆ ಪೋಸ್ಟ್ ಆಪರೇಟಿವ್ ಆದ್ಮೇಲೆ ಸಹ ಒಮ್ಮೆ. ಅಂತೂ ನಂತರ ಮಾಡುವ ಚಿಕಿತ್ಸೆ ಅಂದ್ರೆ ಈ ತರ ಎಲ್ಲ ಚಿಕಿತ್ಸೆಗಳಾಗಿ ಪೋಸ್ಟ್ ಆಪರೇಟಿವ್ ಕೇರ್ ಅಂದ್ರೆ ಪ್ರಿವೆಂಟ್ ಫ್ರಮ್ ಇನ್ಫೆಕ್ಷನ್, ಪುನಃ ಅವನಿಗೆ ಯಾವುದೇ ಇದಾಗದ ಹಾಗೆ, ತೊಂದರೆ ಆಗದಾಗ ನೋಡಿಕೊಳ್ಳುವುದೇ ಆಗಿರ್ತದೆ. ಈಗ ಡಾಕ್ಟರ್, ಈಗ ಕಡೆಯದಾಗಿ
ತಮ್ಮ ಒಂದು ಆಸ್ಪತ್ರೆಯಲ್ಲಿ ಅಂದ್ರೆ ಕಣಚೂರು ಆಸ್ಪತ್ರೆಯಲ್ಲಿ ಈ ಒಂದು ಶಸ್ತ್ರಚಿಕಿತ್ಸೆಗೆ ವಿಭಾಗ ಹೇಗಿದೆ ಮತ್ತೆ ಯಾವ ರೀತಿಯಾದಂತಹ ಸೌಲಭ್ಯಗಳಲ್ಲಿ ಸಾರ್ವಜನಿಕರಿಗೆ ಲಭ್ಯ ಇದೆ? ನಮ್ಮ ಆಸ್ಪತ್ರೆಯಲ್ಲಿ, ಕಣಚೂರು ಆಸ್ಪತ್ರೆಯಲ್ಲಿ ಬಹಳ ಸುಸಜ್ಜಿತವಾದಂತಹ ಒಂದು ಈ ನಮ್ಮ ವಿಭಾಗ ಸಹ ಮಾಡಿದ್ದೇವೆ. ಶಸ್ತ್ರಚಿಕಿತ್ಸಾ ವಿಭಾಗವನ್ನು ಎಲ್ಲ ವೆಲ್ ಎಕ್ವಿಪ್ಡ್ ಓಟಿ ಅಂತ ಹೇಳ್ಬೋದು. ಹಾಗಾಗಿ ಅಲ್ಲಿ ಅನಸ್ಟೀಶಿಯಾದ ಸೌಲಭ್ಯ ಬೇಕು, ಮತ್ತೆ ಬೇರೆ ಬೇರೆ ಇತರ ಕೊಠಡಿಗಳು, ವಾಷಿಂಗ್ ರೂಮ್ ಎಲ್ಲ ಬೇಕಾಗ್ತದೆ, ಟೇಬಲ್, ಸುಸಜ್ಜಿತವಾದಂತಹ ಆಪರೇಷನ್ ಥಿಯೇಟರ್ ಇದೆ. ಇನ್ನೊಂದು ನಮಗೆ ಲಾಭ ಏನು ಅಂದ್ರೆ, ನಮ್ಮ ಆಸ್ಪತ್ರೆಗೆ ಹೊಂದಿಕೊಂಡಂತೆ ಆಂಗ್ಲ ಪದ್ಧತಿಯ ಆಸ್ಪತ್ರೆ ಕೂಡ ನಮ್ಮದಿದೆ. ಹಾಗಾಗಿ ನಮಗೆ ಅಲ್ಲಿ ಸಹ ಓಟಿ ಇದೆ, ಆದರೂ ನಮ್ಮೊಂದು ಸಹ ಓಟಿ ಇದೆ. ಹಾಗಾಗಿ ಇಲ್ಲಿ ಆಪರೇಷನ್ ಥಿಯೇಟರ್ ಸುಸಜ್ಜಿತವಾಗಿದೆ. ಅದಲ್ಲದೆ ಇನ್ನೊಂದು ಪ್ಯಾರಾಸರ್ಜಿಕಲ್ ಓಟಿ ಅಂತ ಹೇಳಿ, ಈ ಕ್ಷಾರ ಮಾಡ್ಲಿಕ್ಕೆ, ಕ್ಷಾರ ಸೂತ್ರ ಮಾಡ್ಲಿಕ್ಕೆ ಅದಕ್ಕೆಲ್ಲ ಬೇಕಾಗ್ತದೆ ಕೆಲವು ಸವಲತ್ತುಗಳು. ಹಾಗೆ ಅದಕ್ಕೆ ಸಂಬಂಧಪಟ್ಟಾಗ ಇನ್ನೊಂದು ಓಟಿ, ಮತ್ತೊಂದು ರಕ್ತ ಮೋಕ್ಷಣ ಅಂತ ರಕ್ತ ತೆಗೆಲಿಕ್ಕೆ ಒಂದು ಓಟಿ ಇದೆ. ಹೀಗೆ ಸೌಲಭ್ಯಗಳು ಪ್ರತ್ಯೇಕವಾಗಿದೆ. ಮತ್ತು ರೋಗಿಗೆ ಬೇಕಾದ ವಾರ್ಡಿನ ಸೌಕರ್ಯವೂ ಇದೆ, ಸ್ಪೆಷಲ್ ವಾರ್ಡ್ ಬೇಕಾದ್ರೂ ಇದೆ. ಹಾಗಾಗಿ ನಮ್ಮಲ್ಲಿ ಯಾವ ರೀತಿಯ ಆ ರೋಗಿ ಬಯಸ್ತಾನೋ ಆ ರೀತಿಯಲ್ಲಿ ಅವನು ಉಳಿಸಿಕೊಂಡು ಒಂದು ರೀತಿಯಲ್ಲಿ ಒಂದು ಕಾರ್ಪೊರೇಟ್ ಸ್ಟೈಲ್ ನಲ್ಲಿ ಇರುವಂತಹ ಒಂದು ಆಸ್ಪತ್ರೆ ನಮ್ಮದು ಅಂತ ನಾನು ಹೆಮ್ಮೆಯಿಂದ ಹೇಳಬಲ್ಲೆ. ಇನ್ನಷ್ಟು ಬೆಳವಣಿಗೆ ಆಗಿ ಮುಂದೆ ಇದು ಅಲ್ಲಿ ಇನ್ನಷ್ಟು ಹೆಚ್ಚು ಚಿಕಿತ್ಸೆಗಳು ನಡೆಯಲು ಖಂಡಿತ ಸಾಧ್ಯ ಇದೆ. ಸಾರ್ವಜನಿಕರು ಈ ಒಂದು ಇಲ್ಲಿಯ ಸದುಪಯೋಗವನ್ನು ಪಡಿಸುವರೆ ನಾವು ಕೃತಕೃತ್ಯರಾಗ್ತೇವೆ ಅಂತ ಹೇಳ ಬಯಸ್ತೇನೆ. ಧನ್ಯವಾದಗಳು ಡಾಕ್ಟರ್ ಇಬ್ಬರಿಗೂ ಕೂಡ. ಡಾಕ್ಟರ್ ಆತಿರಾ ಎಸ್ ರವಿ ಹಾಗೂ ಡಾಕ್ಟರ್ ಸುರೇಶ್ ನೆಗಳಗುಳಿ ಇಷ್ಟು ಹೊತ್ತು ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆಯ ವಿವಿಧ ಆಯಾಮಗಳನ್ನ ಚರ್ಚೆ ಮಾಡಿದ್ವಿ. ಈ ಮಾಹಿತಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಿಮಗೂ ಧನ್ಯವಾದ. ಇದುವರೆಗೆ ಕಣಾಯು ಚಿರಾಯು ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಇಂದು ಶಸ್ತ್ರಚಿಕಿತ್ಸೆ ಈ ವಿಷಯದ ಕುರಿತು ಡಾಕ್ಟರ್ ಆತಿರಾ ಹಾಗೂ ಡಾಕ್ಟರ್ ಸುರೇಶ್ ನೆಗಳಗುಳಿ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು 2 ದಶಕಗಳಿಂದ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಂಸ್ಥೆ ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ ಇದೀಗ ನಾಟಿಕಲ್ನಲ್ಲಿ 100 ಹಾಸಿಗೆಗಳ ಕಣಚೂರು ಆಯುರ್ವೇದ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯನ್ನು ಸ್ಥಾಪಿಸಿದೆ. ಆಧುನಿಕ ಸ್ಪರ್ಶದೊಂದಿಗೆ ಸಾಂಪ್ರದಾಯಿಕ ಜ್ಞಾನವನ್ನ ಬಳಸಿ ಸಮಾಜದ ಸಮಗ್ರ ಆರೋಗ್ಯ ರಕ್ಷಣೆ ನಮ್ಮ ಗುರಿ. ಇಲ್ಲಿ ಪಂಚಕರ್ಮ, ಶಲ್ಯತಂತ್ರ, ಕಾಯಚಿಕಿತ್ಸೆ, ಶಾಲಕ್ಯ ತಂತ್ರ, ಪ್ರಸೂತಿ ಹಾಗೂ ಸ್ತ್ರೀರೋಗ ವಿಭಾಗ, ಕೌಮಾರ್ಯ ಭೃತ್ಯ, ಯೋಗ, ಧ್ಯಾನ, ಫಿಸಿಯೋಥೆರಪಿ ಮುಂತಾದ ವಿಭಾಗಗಳಲ್ಲಿ ಚಿಕಿತ್ಸೆಗಳು ಲಭ್ಯ. ದೇಹ ಮತ್ತು ಮನಸ್ಸಿನ ಉತ್ತಮ ಆರೋಗ್ಯಕ್ಕಾಗಿ ನಿಮ್ಮ ಆಯ್ಕೆ ಕಣಚೂರು ಆಯುರ್ವೇದ ವೈದ್ಯಕೀಯ ಕಾಲೇಜ್ ಆಸ್ಪತ್ರೆ ನಾಟೆಕಲ್. ದೂರವಾಣಿ ಸಂಖ್ಯೆ 22033331 ಹಾಗೂ 22033332. ಎಸ್ಟಿಡಿ ಕೋಡ್ 0824. ಬಾನುಲಿ